ಅಂತ. ನಾನಿಲ್ಲಿ ಬೊಮ್ಮನಹಳ್ಳಿಯಲ್ಲೇ ಇರೋದು, ಹುಣಸಂದ್ರದಲ್ಲಿ. ಸೊ ನಾನು 2015 ಟೊಯೋಟಾದಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಸೊ ನಮ್ಮ ಮೊದಲನೇ ಗಾಡಿ ಬಂದು ETS ತಗೊಂಡಿದ್ದು. ಸೊ ಅದಾದ್ಮೇಲೆ ಮತ್ತೆ 2019 ಮತ್ತೆ ಒಂದು ETS ತಗೊಂಡೆ. ಸೊ 2015 ಹಿಡಿದು 2019 ನನಗೆ ಯಾವುದೇ ರೀತಿಯ ತೊಂದರೆ ಆಗಲಿ ಯಾವುದೇ ಇಲ್ಲ. ಗಾಡಿ ಕಂಫರ್ಟಬಲ್ ಅಂತ ತುಂಬಾ ಚೆನ್ನಾಗಿದೆ. ಅದ್ರ ಬಗ್ಗೆ ಹೇಳಂಗೆ ಇಲ್ಲ. ETS ಇಟ್ಕೊಂಡಿರೋದ್ರ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಹಂಗಾಗಿ ETS ವೆಹಿಕಲ್ ಅಂದ್ರೆ ಒಂಥರ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಒಂದು ಒಳ್ಳೆ ಬೆನಿಫಿಟ್. ಮತ್ತೆ ಟ್ಯಾಕ್ಸಿ ಫೀಲ್ಡ್ ಇರೋದ್ರಿಂದ ನಮಗೆ ಇನ್ನೂ ಬೆನಿಫಿಟ್ ಅದು. ಅದ್ರ ಮೈಲೇಜ್ ಆಗಲಿ, ಅದ್ರ ಪರ್ಫಾರ್ಮೆನ್ಸ್ ಆಗಲಿ, ಇಂಜಿನ್ ಕ್ವಾಲಿಟಿ ಆಗಲಿ ತುಂಬಾ ಚೆನ್ನಾಗಿದೆ. ಸೊ ಅದಾದ್ಮೇಲೆ 2019 ಮತ್ತೆ ETS ತಗೊಂಡೆ. ಸೊ ರೀಸೆಂಟ್ ಆಗಿ ಇನೋವಾ ಕ್ರಿಸ್ಟಾ ತಗೊಂಡಿರೋದ್ರಿಂದ ಅದ್ರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಸೊ ಮತ್ತೆ ಇಲ್ಲಿ ಬಂದ್ರೆ ನಾನು 2015 ಬೊಮ್ಮನಹಳ್ಳಿ ಬ್ರಾಂಚಲ್ಲೇ ಸರ್ವಿಸ್ ಮಾಡಿಸ್ತಾ ಇದ್ದೀನಿ. ಸೊ ಸರ್ವಿಸ್ ಅಡ್ವೈಸರ್ಗಳಾಗಲಿ ನನಗೆ ತುಂಬಾ ಅವಾಗಿಂದನೂ ಪರಿಚಯ ಇರೋದಂದ್ರೆ ವಿನೋದ್ ಅಂತ, ಈ ಟೀಮ್ ಲೀಡರ್ ಆಗಿದ್ದಾರೆ ಅವರು. ಸೊ ಅವರೇ ನನಗೆ ಸರ್ವಿಸ್ ಅಡ್ವೈಸರ್ ಆಗಿದ್ರು 10 ಇಯರ್ಸ್. ಸೊ ಈಗಲೂ ಅವ್ರ ಹತ್ರನೇ ನಾನು ಕಂಟಿನ್ಯೂ ಮಾಡ್ತಾ ಇರೋದು. ಸೊ ಹಂಗಾಗಿ ಸರ್ವಿಸ್ ವಿಚಾರದಾಗಲಿ, ಪರ್ಫಾರ್ಮೆನ್ಸ್ ವಿಚಾರದಾಗಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ತುಂಬಾ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ. ಮತ್ತೆ ಗೈಡ್ಲೈನ್ಸ್ ಅದೇ ತರ ಕೊಡ್ತಾರೆ. ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.